ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವಪ್ರಣೇತಾರಂ ವಂದೇ ಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಶರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಜಲದೇಷ್ಟನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ರಂಗವಲಿದ ದಾಸರು ಅಂತ ಹೇಳಿ ಪ್ರಖ್ಯಾತರಾಗಿರುವಂಥವರು ಗೋಪಾಲದಾಸರಿಂದ ಆಯುಷ್ಯವನ್ನು ಪಡೆದು ಕನ್ನಡದ ಸುಧಾ ಅಂತನಿಸ್ಕೊಂಡಿರುವಂತಹ ದಿವ್ಯವಾದ ಮೋಕ್ಷಕ್ಕೆ ಸಾಧನಭೂತವಾಗಿರುವಂತಹ ಕಲಿಯುಗದಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಶಾಸ್ತ್ರದ ಪ್ರಮೇಯಗಳ ರತ್ನಗಳನ್ನೇ ಆರಿಸಿ ಕನ್ನಡದ ಹೊನ್ನುಡಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹರಿಕಥಾಮೃತ ಸಾರ ದಿವ್ಯವಾದ ಒಂದು ರಸಾಯನ. ಹರಿಕಥಾಮೃತ ಸಾರದ ಬಗ್ಗೆ ಅನೇಕ ಜ್ಞಾನಿಗಳು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಒಂದೇ ಒಂದು ಮಾತಿನಲ್ಲಿ ಆ ಹರಿಕಥಾಮೃತ ಸಾರದ ಬಗ್ಗೆ ತಿಳಿಯೋದಾದರೆ ಹರಿಕಥಾಮೃತ ಸಾರ ಅಂತ ಇದೆ. ಹಾ ಎನ್ನಲು ಹರಿ ಒಲಿಯುವ. ಹರಿಕಥಾಮೃತ ಸಾರದ ಪಠನ ಪಾರಾಯಣವನ್ನು ಯಾರು ಮಾಡ್ತಾರೋ ಅವರಿಗೆ ಆಗುವಂಥ ಒಂದು ಲಾಭ ಏನು ಅಂದರೆ ಭಗವಂತ ಒಲಿತಾನೆ. ರೀ ಎನ್ನಲು ರಿತತ್ವ ಹರಿಸುವ. ಕ ಎನ್ನಲು ಕತ್ತಲೆಯ ಅಜ್ಞಾನವನ್ನು ಪರಿಹರಿಸುವ. ಥಾ ಎನ್ನಲು ಸ್ಥಾಪಿಸುವ ಜ್ಞಾನವ. ಮೃ ಎನ್ನಲು ಮೃತಿಜನೀಯ ಬಿಡಿಸುವ. ಹುಟ್ಟು ಸಾವನ್ನು ಬಿಡಿಸ್ತಾನೆ ಭಗವಂತ. ತಾ ಎನ್ನಲು ಹರಿ ತನ್ನ ಹರಿಮೂರ್ತಿಯ ತೋರುವನು ನಿತ್ಯ. ಸಾ ಎನ್ನಲು ಸಾಧಿಸುವ ಮುಕ್ತಿ. ರಾ ಎನ್ನಲು ರತಿ ಇತ್ತು ರಮಿಸುವ. ಭಗವಂತ ಹರಿಕಥಾಮೃತ ಸಾರ ಅಂತ ಪಠನ ಪಾರಾಯಣ ಮಾಡೋರಿಗೆ ಆಗುವಂಥ ಲಾಭವನ್ನು ಹೇಳ್ತಾರೆ. ಕಾಯ ವಾಂಗ್ಮನೆಯದ 8 ಅಕ್ಕರ ನುಡಿಯೊಳಗೆ ಶ್ರೀಯರಸ ವಿಶ್ವಾದಿ ಅಷ್ಟೈಶ್ವರ್ಯ. ಹರಿಕಥಾಮೃತ ಸಾರ ಅನ್ನುವಂತಹ ನುಡಿಗಳಲ್ಲಿ 8 ರೂಪದಿಂದ ವಿಶ್ವ, ತೇಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ ಮತ್ತು ಪರಮಾತ್ಮ ಅನ್ನುವಂತಹ 8 ರೂಪಗಳಿಂದ ಇದ್ದು ಹರಿಕಥಾಮೃತ ಸಾರದಲ್ಲಿ ಭಗವಂತ 8 ದಿಕ್ಕಿಗಳಲ್ಲಿ ಆ ಭಗವಂತ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಒಂದೇ ಒಂದು ಮಾತಿನಲ್ಲಿ ಹೇಳೋದಾದರೆ ಅನೇಕ ಪದ್ಯಗಳಿದ್ದಾವೆ. ಪ್ರಾರಂಭ ಆಗಿರೋದ್ರಿಂದ ಅದರ ಮಹತ್ವ ಸ್ವಲ್ಪ ಗೊತ್ತಾಗಲಿ ಅನ್ನೋ ದೃಷ್ಟಿಗೆ ಈ ಪದ್ಯವನ್ನು ಹೇಳುವಂಥದ್ದು. ಫಲಶ್ರುತಿ ಸಂಧಿಯಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ಸುಂದರವಾಗಿರುವಂತಹ ಮಾತು. ಒತ್ತಿ ಬಹ ವಿಘ್ನಗಳ ತಡದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಭೃತ್ಯರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳಿಸಿ ವನರ್ಹುಯಕ್ಷಣ ನೃತ್ಯ ಮಾಡುವ ನವನ ಮನೆಯೋಳ್ ನಿತ್ಯ ಮಂಗಲ ಹರಿಕಥಾಮೃತ ಸಾರ ಪಠಿಸುವರ. ಯಾರು ಹರಿಕಥಾಮೃತ ಸಾರವನ್ನು ನಿತ್ಯದಲ್ಲಿ ಪಠನ ಪಾರಾಯಣವನ್ನು ಮಾಡ್ತಾರೋ ಅವರಿಗಾಗುವಂಥ ಲಾಭ ಏನು ಅಂದರೆ ಒತ್ತಿಬಹ ವಿಘ್ನಗಳ. ನಾವು ಯಾವುದಾದ್ರೂ ಸಾಧನೆಯನ್ನು ಮಾಡಬೇಕು ಅಂತ ಜೀವನದಲ್ಲಿ ಹೊರಟ್ರೆ ಅನೇಕ ವಿಘ್ನಗಳು, ಅದು ಲೌಕಿಕ ಆಗಿರ್ಬೋದು, ಪಾರಮಾರ್ಥಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಅನೇಕ ವಿಘ್ನಗಳು. ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಮೃತ್ಯುವಿಗೆ ಭೀಕರ ಪುಟ್ಟಿಸಿ, ಯಾರು ಮೃತ್ಯು ದೇವತೆಗಳು ಹೆದರ್ತಾರಂತೆ ಭಗವಂತನ ನಾಮಸ್ಮರಣೆ ಮಾಡೋನ ಹತ್ರ ಬರಲಿಕ್ಕೆ. ಅಷ್ಟು ಸಂಜೀವಿನಿ ಇದ್ದ ಹಾಗೆ ಆ ಭಗವಂತನ ನಾಮ
ಜೊತೆಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ, ನಿಮಗೆ ಯಾವ ಸಿದ್ಧಿ ಬೇಕೋ ಆ ಸಿದ್ಧಿಯನ್ನು ಭಗವಂತ ಕೊಡ್ತಾ ಇದ್ದಾನೆ. ಈ ಹರಿಕಥಾಮೃತ ಸಾರದ ಪಠನದಿಂದ, ಅದಕ್ಕೆ ಪಾರಾಯಣದಿಂದ ಬರುವಂತಹ ಸಿದ್ಧಿ ಅದು. ಜೊತೆಗೆ ಒತ್ತಿಗೊಳಿಸಿ ವನಹೃಹೆ ಕ್ಷಣ, ಕಮಲದಂತಹ ಕಣ್ಣುಳ್ಳಂತಹ ಭಗವಂತ ಅವನೇನು ಮಾಡ್ತಾನೆ ಅಂದರೆ ಅವರಿಗೆ ಅನುಗ್ರಹ ಮಾಡೋದಷ್ಟೇ ಅಲ್ಲ, ನೃತ್ಯ ಮಾಡುವವ ಭಗವಂತ ನೃತ್ಯ ಮಾಡ್ತಾನಂತೆ. ಯಾರ ಮನೆಯಲ್ಲಿ ನಿತ್ಯ ಮಂಗಳ ಜೊತೆಗೆ ಭಗವಂತ ನೃತ್ಯ ಮಾಡ್ತಾನೆ. ಹರಿಕಥಾಮೃತ ಸಾರ ಪಠಿಸುವರ, ಯಾರು ಹರಿಕಥಾಮೃತ ಸಾರವನ್ನು ಪಠನ ಪಾರಾಯಣವನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಭಗವಂತ ನೃತ್ಯ ಮಾಡ್ತಾನೆ. ಯಾವಾಗ ಭಗವಂತ ನೃತ್ಯ ಮಾಡ್ತಾನೋ ಭಗವಂತನ ಅನುಗ್ರಹದಿಂದ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಂಚ ಮಂಗಲಂ ಅಂತ ಹೇಳಿದ ಹಾಗೆ ಭಗವಂತ ಎಲ್ಲಿ ಇರ್ತಾನೋ ಅಲ್ಲಿ ನಿತ್ಯ ಮಂಗಲ, ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಅಂತ ಅಂತಾರಲ್ಲ, ಆ ಲಕ್ಷ್ಮೀದೇವಿಯ ಒಡೆಯನಾಗಿರುವಂತಹ ಭಗವಂತ ಎಲ್ಲಿ ನೃತ್ಯ ಮಾಡ್ತಾನೋ ಅಲ್ಲಿ ಲಕ್ಷ್ಮಿಯಿಂದ ಪರಿವಾರಗೊಂಡು ಎಲ್ಲ ದೇವತೆಗಳು ಬಂದು ಆ ಮನೆಯಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ನಿತ್ಯ ಮಂಗಲ ಮಂಗಲ ಮಂಗಲ, ಮಂಗಲರಿಗೆ ಮಂಗಲನಾದಂಥವನು ಭಗವಂತ. ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಅವರಿಗೆ ಮಂಗಲ ಆಗುವಂಥದ್ದು. ಹಾಗಾಗಿ ಆ ಹರಿಕಥಾಮೃತ ಸಾರದ ವೈಶಿಷ್ಟ್ಯತೆ ಅಪೂರ್ವವಾಗಿರುವಂಥದ್ದು. ಆ ಹರಿಕಥಾಮೃತ ಸಾರವನ್ನು ನೀವು ಪಠನ ಪಾರಾಯಣವನ್ನು ಮಾಡಲಿಕ್ಕೆ ಅಂತ ಹೊರಟ್ರೆ ಮುಖ್ಯವಾಗಿ ನಾವು ಎರಡು ವಿಷಯವನ್ನು ತಿಳಿಯಲೇಬೇಕಾಗಿರುವಂಥದ್ದು. ಹರಿಕಥಾಮೃತ ಸಾರ ವಿದ್ವತ್ಪೂರ್ಣವಾಗಿರುವಂಥ ಗ್ರಂಥ. ಅದರ ನಿಜವಾದ ತಾತ್ಪರ್ಯವನ್ನು ತಿಳಿಯಬೇಕು ಅಂದರೆ ಜ್ಞಾನಿಗಳಲ್ಲೇ ನಾವು ಮೊರೆ ಹೋಗಬೇಕು. ಜ್ಞಾನಿಗಳ ಅನುಗ್ರಹ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಆ ಗ್ರಂಥವನ್ನು ಮುಟ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಈಗ ನಾನೇನು ಹೇಳಿದ್ನಲ್ಲ ಪದ್ಯ, ಒತ್ತಿಬಹ ವಿಘ್ನಗಳ ಅಂತ, ಅದೇ ಪದ್ಯದಲ್ಲೇ ಒಂದು ಮಾತು ಹೇಳ್ತಾರೆ ಹರಿಕಥಾಮೃತ ಸಾರದ ಮಹಿಮೆಯನ್ನು ಫಲಶ್ರುತಿಯಲ್ಲಿ. ಕರ್ಜಗೀದಾಸರು ಅಂತ ಹೇಳಿ ನಮ್ಮ ಶ್ರೀಧವಿಠಲರು ಅಂತ ಕರೀತಾರೆ, ಜಗನ್ನಾಥದಾಸರ ಪ್ರೀತಿಯ ಶಿಷ್ಯರಾಗಿರುವಂಥವ್ರು. ಅವ್ರು ಹೇಳ್ತಾರೆ, ವ್ಯಾಸತೀರ್ಥರ ಒಲವೋ ವಿಠ್ಠಲೋಪಾಸಕ ಪ್ರಭುವರ್ಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೇ ಕೇಶವನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶಕೊಪ್ಪುವ ಹರಿಕಥಾಮೃತ ಸಾರ. ಲಕ್ಷಾಲಂಕಾರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು. ಅದಕ್ಕೆ ಒಪ್ಪೋ ಹಾಗೆ ಇವರು ಈ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಈ ಹರಿಕಥಾಮೃತ ಸಾರಕ್ಕೆ ಅನೇಕ ಜ್ಞಾನಿಗಳು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದರಲ್ಲಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಸಂಕರ್ಷಣ ಒಡೆಯರ್ ಅನ್ನುವಂತಹ ಅವರ ವ್ಯಾಖ್ಯಾನ ಆಗಿರುವಂಥದ್ದು. ಅವರ ವೃಂದಾವನ ಕರಂಪುಂಡಿ ಪೋಳೂರು ಮಾರ್ಗ, ಉತ್ತರ ಆರ್ಕಾಡ್ ಜಿಲ್ಲೆಯಲ್ಲಿರುವಂಥದ್ದು. ಸತ್ಯಪರಾಯಣ ತೀರ್ಥರು, ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂಥ ಮಹಾಜ್ಞಾನಿಗಳು, ಅವರಿಂದ ಆಶ್ರಮವನ್ನು ಪಡೆದಂಥವರು. ಅವರ ಸ್ತೋತ್ರದಲ್ಲಿ ಹೇಳ್ತಾರೆ, ಸಂಕರ್ಷಣ ಯತೀಂದ್ರಾಯ ಶಾಂತಾಯ ಅಮಲಚೇತಸೆ ದಾಂತಾಯ ಭಜತಾಂ ಕಲ್ಪ ತರವೇ ಗುರವೇ ನಮಃ ಅನ್ನೋ ಹಾಗೆ ಅವರ ಸ್ಮರಣೆಯನ್ನು ಮಾಡಿ ಅವರ ವ್ಯಾಖ್ಯಾನುಸಾರವಾಗಿ ನಾವು ಹರಿಕಥಾಮೃತ ಸಾರದ ಒಂದೊಂದು ಪದ್ಯಗಳ ಆಳವಾದ ವಿಸ್ತೃತವಾದ ವ್ಯಾಖ್ಯಾನುಸಾರಿ ಅರ್ಥವನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಂಕರ್ಷಣ ಒಡೆಯರು ವ್ಯಾಖ್ಯಾನ ಬರೆದಿದ್ದಾರೆ. ಗುರು ವಿಜಯ ವಿಠ್ಠಲರು ಮೊದಲ ಕಲ್ಲು ಶೇಷದಾಸರ ಟೀಕೆ ಇದೆ, ಜೊತೆಗೆ ತಾಮ್ರಪರ್ಣೀಯ ಇದೆ, ಜೊತೆಗೆ ಕಮಲಪತಿ ದಾಸರು ಬರೆದಿರುವಂಥದ್ದಿದೆ. ಗುರು ಶ್ರೀಶ ವಿಠ್ಠಲರು ಕುಂಟೋಜಿದಾಸರ ವ್ಯಾಖ್ಯಾನ ಇದೆ. ಭಾವಸೂಚನ ಜಮಖಂಡಿ ವಾದರಾಚಾರ್ಯ ರಚಿಸಿದ್ದು ಅಂತ ಹೇಳ್ತಾರೆ. ಹೀಗೆ ಅನೇಕ ವ್ಯಾಖ್ಯಾನಗಳಿದ್ದಾವೆ. ಆ ವ್ಯಾಖ್ಯಾನಗಳ ಬಲದಿಂದ ನಾವು ಹರಿಕಥಾಮೃತ ಸಾರದ ಒಂದು ಮೇಲ್ನೋಟದ ಅರ್ಥವನ್ನಾದರೂ ನಮ್ಮಂಥ ಪಾಮರರಿಗೆ ಎಲ್ಲವನ್ನು ತಿಳಿಯುವಂತಹ ಯೋಗ್ಯತೆ ಇಲ್ಲ. ಆದರೆ ಭಗವಂತ ಈ ಎಲ್ಲ ಜ್ಞಾನಿಗಳನ್ನು ಕಳಿಸ್ಕೊಟ್ಟಿದ್ದೇ ಆ ದೃಷ್ಟಿಯಿಂದ. ಭಗವಂತನ ಅರಿವು ನಮಗೆಲ್ಲ ಮೂಡಲಿ, ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ರಚನೆ ಮಾಡಿರುವಂಥದ್ದು. ವಿಜಯದಾಸರ ಅತ್ಯಂತ ಆತ್ಮೀಯ ಶಿಷ್ಯರಾಗಿರುವಂತಹ ಗೋಪಾಲದಾಸರು
ಗೋಪಾಲದಾಸರ ಅನುಗ್ರಹದಿಂದ ನಮ್ಮ ಜಗನ್ನಾಥದಾಸರು ಇಂತಹ ಮಹಾಕೃತಿ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಒಂದು ವಿಶೇಷತೆ ಇದೆ. ಗುರುಗಳು ಆಗಿರುವಂತಹ ವಿಜಯದಾಸರು ತಾವೇ ಇದನ್ನು ರಚನೆ ಮಾಡಬಹುದಾಗಿತ್ತು. ಆದರೆ ಭಗವಂತನ ಸಂಕಲ್ಪವನ್ನು ಅರಿತಂಥವರು ವಿಜಯದಾಸರು. ಇಷ್ಟೇ ಅಲ್ಲದೆ ಶಿಷ್ಯರಿಂದ ಮಾಡಿಸಿದರೆ ಗುರುಗಳಿಗೆ 8 ಪಟ್ಟು ಫಲ, ಪುಣ್ಯ ಪ್ರಾಪ್ತಿ. ವಿಜಯದಾಸರು ಗೋಪಾಲದಾಸರಿಗೆ ಹೇಳಿದರು ಏನಂತ, ಆಯುಷ್ಯವನ್ನು ಕೊಡಬೇಕು ಅಂತ. ಗೋಪಾಲದಾಸರು ಮಹಾಜ್ಞಾನಿಗಳು, ಅವರೇ ಇದನ್ನು ರಚನೆ ಮಾಡಬಹುದಾಗಿತ್ತು. ಅವರು ರಚನೆ ಮಾಡಲಿಲ್ಲ. ತಮ್ಮ ಶಿಷ್ಯರಾದ ಜಗನ್ನಾಥದಾಸರಿಂದ ಈ ಕೃತಿಯನ್ನು ರಚನೆ ಮಾಡಿಸಿದ್ದಾರೆ. ಕಾರಣ ಜಗನ್ನಾಥದಾಸರಿಗಿಂತ 8 ಪಟ್ಟು ಗೋಪಾಲದಾಸರಿಗೆ, ಗೋಪಾಲದಾಸರಿಗಿಂತಲೂ 8 ಪಟ್ಟು ವಿಜಯದಾಸರಿಗೆ ಪುಣ್ಯದ ಪ್ರಭಾವ ಅದು ಹರಿಯುವಂಥದ್ದು. ಇಂತಹ ಮಹಾನ್ ಕೃತಿಯನ್ನು ಕನ್ನಡದ ಸುಧಾ ಅಂತ ಅನಿಸ್ಕೊಂಡಿರುವಂಥದ್ದು ಮಹಾ ವಿದ್ವಾಂಸರು ಸಹಿತ ತಲೆದೂಗುವಂತಹ ವಿದ್ವತ್ ಪ್ರತಿಭೆ ನಮ್ಮ ಜಗನ್ನಾಥದಾಸರದು. ಪೂರ್ವದಲ್ಲಿ ವರದೇಂದ್ರ ತೀರ್ಥರಲ್ಲಿ ಅಧ್ಯಯನವನ್ನು ಮಾಡಿದಂತಹ ಪ್ರಗಲ್ಭ ಪಂಡಿತರು ಶ್ರೀನಿವಾಸಾಚಾರ್ಯರು. ಪ್ರಾರಂಭದಲ್ಲಿ ಭಗವಂತ ಜಗನ್ನಾಥದಾಸರು ಹೇಳ್ತಾರೆ, ತಾಳತನ್ನವರಲ್ಲಿ ಮಾಡುವ ಅವಹೇಳನವ. ಯಾವುದೇ ಕಾರಣಕ್ಕೂ ಭಗವಂತ ತನ್ನ ಭಕ್ತರಿಗೆ ಮಾಡುವಂಥ ಅವಮಾನವನ್ನು ಕ್ಷಮ ಮಾಡೋದಿಲ್ಲ. ವಿಜಯದಾಸರು ಊಟಕ್ಕೆ ಕರೆದಂತಹ ಸಂದರ್ಭದಲ್ಲಿ ಕಾರಣವನ್ನು ಹೇಳಿ, ಬಹಳ ಉದರ ಶೂಲೆ ಆಗಿದೆ, ಬರೋದಿಲ್ಲ ನಾನು ಅಂತ ಹೇಳಿ ಕಳಿಸ್ತಾರೆ. ವಿಜಯದಾಸರು ಆಗಲಿ ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ಗೋಪಾಲದಾಸರಿಗೆ ಗೊತ್ತಾಗ್ಬಿಡ್ತದೆ, ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡ್ಬಿಡ್ತಾರೆ. ಗುರುಗಳಿಗೆ ಸುಳ್ಳು ಹೇಳಿಬಿಟ್ರಲ್ಲ ಇದು. ಯಾವಾಗ ದೊಡ್ಡವರು ಕೆಟ್ಟದಾಗಲಿ ಅಂತ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ಅವರು ಮನಸ್ಸಿನಲ್ಲಿ ನೋವು ಮಾಡಿಕೊಂಡ್ರೂ ಸಾಕು, ಅದು ನಿಮಗೆ ಕೆಟ್ಟದಾಗ್ತದೆ. ಒಳ್ಳೇದಾಗಲಿ ಅಂತಲೂ ಅಷ್ಟೇ, ಅವ್ರೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಒಳ್ಳೇದಾಗಲಿ ಅಂತ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಇವರಿಗೆ ಒಳ್ಳೇದಾಗುವಂಥದ್ದು. ಯಾವಾಗ ಅವರು ಹಾಗೆ ಅಂದ್ಕೊಂಡ್ರೋ ಇವರಿಗೆ ಉದರ ವ್ಯಾಧಿ ಪ್ರಾರಂಭ ಆಗಿದೆ. ಬೇಕಾದಷ್ಟು ಔಷಧ ಉಪಚಾರಗಳನ್ನು ಮಾಡಿದರು, ಯಾವುದೂ ಪರಿಹಾರ ಆಗಲಿಲ್ಲ. ಕೊನೆಗೆ ರಾಯರ ಹತ್ರ ಹೋಗಿದ್ದಾರೆ ಸೇವಾ ಮಾಡಲಿಕ್ಕೋಸ್ಕರವಾಗಿ. ಕಂಗೆಟ್ಟ ಮಾನವನಿಗೆ ತುಂಗಾ ತಟವು ಮಂಗಳವೀವುದು. ಹೋಗಿ ಸೇವಾ ಮಾಡಿದರು ರಾಯರ ಹತ್ರ. ರಾಯರು ಕನಸಿನಲ್ಲಿ ಬಂದು ಹೇಳಿದ್ರಂತೆ, ಇಲ್ಲಪ್ಪ ವಿಜಯದಾಸರಿಗೆ ನೀವು ಅವಮರ್ಯಾದೆಯನ್ನು ಮಾಡಿರುವಂಥದ್ದು, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು, ಅಲ್ಲೇ ಹೋಗ್ರಿ. ಹೋದರು. ವಿಜಯದಾಸರಲ್ಲಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಂದು ಅಪರಾಧ ಆಗಿದೆ, ದಯವಿಟ್ಟು ಕ್ಷಮಾ ಮಾಡಬೇಕು. ವಿಜಯದಾಸರಂದರು, ನಂದೇನಿಲ್ಲ, ಅಭ್ಯಂತರ ಇಲ್ಲ, ನಾನು ಕ್ಷಮಾ ಮಾಡ್ತೀನಿ. ಆದರೆ ನನ್ನ ಶಿಷ್ಯ ಗೋಪಾಲದಾಸರಿಗೆ ಭಾಳ ನೋವಾಗಿದೆ ನೀವು ಹೇಳಿದ್ದು, ಅವರಲ್ಲೇ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದಾಗ ವಿಜಯದಾಸರ ಆಜ್ಞೆಯಂತೆ ಗೋಪಾಲದಾಸರ ಹತ್ರ ಬರ್ತಾರೆ. ನಮಗೆಲ್ಲ ಕಥೆ ತಿಳಿದಿರುವಂಥದ್ದು. ವಿಜಯದಾಸರ ಆಜ್ಞೆಯಂತೆ ತಮ್ಮ ಆಯುಷ್ಯವನ್ನು ದಾನ ಮಾಡ್ತಾರೆ. ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದಂತಹ ಮಹಾಜ್ಞಾನಿಗಳು ಗೋಪಾಲದಾಸರು. ಆ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಆಯುಷ್ಯವನ್ನು ದಾನ ಮಾಡ್ತಾರೆ. ಆ ಆಯುಷ್ಯದ ಬಲದಿಂದ ಜಗನ್ನಾಥದಾಸರು ದಿವ್ಯವಾಗಿರುವಂತಹ ಈ ಹರಿಕಥಾಮೃತ ಸಾರದ ಕೃತಿಯನ್ನು ರಚನೆ ಮಾಡಿಕೊಡ್ತಾರೆ. ಹರಿಕಥಾಮೃತ ಸಾರವನ್ನು ನಾವು ಎಷ್ಟು ಸಾರಿ ಪಠನ ಪಾರಾಯಣವನ್ನು ಮಾಡಿದ್ರೂ ಕಡಿಮೆನೆ. ಒಂದೊಂದು ಪದ್ಯಗಳೂ ಸಹಿತ ನಮ್ಮ ಮುಂದೆ ಬಂದು ನಿಲ್ಕೊಂತಾವೆ, ನಮ್ಮನ್ನು ಆರಿಸ್ಕೊಳ್ರಿ, ನಮ್ಮನ್ನು ಹೇಳ್ರಿ ಅಂತಾವೆ. ಅಂತಂತಹ ಅತ್ಯಪೂರ್ವವಾಗಿರುವಂತಹ ಅನೇಕ ವಿಷಯಗಳನ್ನು, ಶಾಸ್ತ್ರದಲ್ಲಿ ಹೇಳಿರುವಂತಹ ಗೂಢವಾದ ಪ್ರಮೇಯಗಳನ್ನು ನಮಗೆ ಜಗನ್ನಾಥದಾಸರು ಈ ದಿವ್ಯವಾದ ಕೃತಿಯಲ್ಲಿ ನಮಗೆ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ, ತಿಳಿಸಿದ್ದಾರೆ. ಭಗವಂತನಲ್ಲಿ ನಿಮಗೆ ಭಕ್ತಿ ಬರಬೇಕು ಅಂದರೆ ಹರಿಕಥಾಮೃತ ಸಾರದ ಪಠನ ಪಾರಾಯಣ ಅದು ಕಡ್ಡಾಯವಾಗಿರುವಂಥದ್ದು. ನಾವು ನಿತ್ಯದಲ್ಲಿ ಸಂಕಲ್ಪ ಮಾಡಬೇಕು. ಕಾರ್ತೀಕ ಮಾಸ ಪ್ರಾರಂಭ ಆಗಿದೆ, ನಡೀತಾ ಇದೆ. ನಿತ್ಯದಲ್ಲಿ 2 ಪದ್ಯವನ್ನು ಹೇಳಿದ ಮೇಲೆ ನಾನು ಊಟ ಮಾಡ್ತೀನಿ. ಒಂದು ಸಂಧಿ ಹೇಳಬೇಕು ಅಂತ ಇದೆ. ಒಂದು ಸಂಧಿ ಹೇಳಿದ್ರೆ ಬಹಳ ಒಳ್ಳೆಯದು, ಸಂತೋಷ. ಕನಿಷ್ಠ 2 ಪದ್ಯವನ್ನಾದರೂ ಹೇಳದೆ ನಾನು ಊಟವನ್ನು ಮಾಡೋದಿಲ್ಲ. ಸ್ತ್ರೀಯರು ಮೊದಲು ಹೇಳಬೇಕು ಕಡ್ಡಾಯವಾಗಿ, ಜೊತೆಗೆ ಪುರುಷರೂ ಕಡ್ಡಾಯವಾಗಿ ಹೇಳಬೇಕು.
ಅಷ್ಟು ಈ ಹರಿಕಥಾಮೃತ ಸಾರದ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು. ಸಂಕರ್ಷಣ ಒಡೆಯರ್ ಅನ್ನುವಂಥವರು ಸತ್ಯಪರಾಯಣ ತೀರ್ಥರ ಶಿಷ್ಯರಾಗಿರುವಂಥವರು ಮಹಾಜ್ಞಾನಿಗಳು. ಸಂಕರ್ಷಣಂ ತಚ್ಚರಣಂ ವರೇಣ್ಯಂ ಅನಾವಿಲಾನಾತ್ಮ ನಮವಿಂಜ ನಿಲಯಂ ಸಂಕೀರ್ತಯಂತಂ ಪರಮಂ ಪುಮಾಂಸಾಂ ಸಂಕರ್ಷಣಾಖ್ಯಂ ಗುರುರಾಜಮೀಢೇ ಅಂತ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ. ಸಂಕರ್ಷಣ ಯತೀಂದ್ರಾಯ ಶಾಂತಾಯ ಸುದಯೇ ಶ್ರಿಯೇ ದಾಂತಾಯ ಭಜತಾಂಕಲ್ಪ ತರವೇ ಗುರವೇ ನಮಃ. ಹಾಗೆ ಅವರ ಚರ್ಮಶ್ಲೋಕದಲ್ಲಿ ನಾವು ಕಾಣುವಂಥದ್ದು. ಹೀಗೆ ಮಹಾಜ್ಞಾನಿಗಳಾಗಿರುವಂತಹ ಸಂಕರ್ಷಣ ಒಡೆಯರವರ ವ್ಯಾಖ್ಯಾನುಸಾರಿ ಹರಿಕಥಾಮೃತ ಸಾರದ ಒಂದು ವಿಸ್ತೃತವಾದ ವಿವರಣೆಯನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ನಾಳೆಯಿಂದ ಇವತ್ತು ಹರಿಕಥಾಮೃತ ಸಾರದ ಹಿನ್ನೆಲೆಯನ್ನು ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ನಾಳೆಯಿಂದ ಒಂದೊಂದು ದಿವಸ ಒಂದೊಂದು ಶ್ಲೋಕಗಳಿಗೆ ಮೀಸಲಾಗಿ ಇಟ್ಟು ನಿರಂತರವಾಗಿ ಹರಿಕಥಾಮೃತ ಸಾರದ ಪಠನ ಪಾರಾಯಣ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಅರ್ಥವನ್ನು ತಿಳಿದು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ.